ನಮಸ್ತೆ. ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ 2 ಗಣಿತ 250 ಗಣಿತದ ಅಭ್ಯಾಸದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 73. ಕ್ವೆಶ್ಚನ್ ಮಾರ್ಕ್ ಟು ದ ಪವರ್ ಆಫ್ 3 ಡಿವೈಡೆಡ್ ಬೈ 4. ಕ್ವೆಶ್ಚನ್ ಮಾರ್ಕ್ ಇದೆಯಲ್ಲ, ಪ್ರಶ್ನಾರ್ಥಕ ಚಿಹ್ನೆ, ಅದರ ಮೇಲ್ಭಾಗದಲ್ಲಿ ಏನಿದೆ 3 ಇದೆ. ಸೊ ಇದು ಭಾಗಾಕಾರ ಚಿಹ್ನೆ, ಅದರಲ್ಲಿ ಛೇದ 4 ಇದೆ. ಈಕ್ವಲ್ ಟು, ಸೊ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಅಂದರೆ ಈಕ್ವಲ್ ಅಂದರೆ ಸಮಾನಾಂತರ. ಪ್ರಶ್ನಾರ್ಥಕ ಚಿಹ್ನೆ ಟು ದ ಪವರ್ ಆಫ್ 3 ಅಂದರೆ ಅದರದ್ದು ಮೇಲ್ಭಾಗದಲ್ಲಿ 3 ಇದೆ. ಆದರೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರಬೇಕಾದ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಉತ್ತರ ಎ 4, ಉತ್ತರ ಬಿ 6, ಉತ್ತರ ಸಿ 1, ಉತ್ತರ ಡಿ 2. ಸೊ ಹೇಗೆ ಮಾಡಬೇಕಿದು ಅಂದರೆ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆಯಲ್ಲ, ಅದರ ಮೇಲ್ಭಾಗದಲ್ಲಿ ಎಷ್ಟಿದೆ? 3 ಇದೆ. ಓಕೆ, ಇಲ್ಲಿ ಇದು ಕ್ವಶನ್ಸ್ ತಪ್ಪಿದೆ ಆಯಿತಾ. ಇದು 2 ಆಗಬೇಕಾಗಿತ್ತು. ಡಿವೈಡೆಡ್ ಬೈ 4 ಈಕ್ವಲ್ ಟು ಪ್ರಶ್ನಾರ್ಥಕ ಚಿಹ್ನೆ ಅಲ್ಲಿ 2 ಇರಬೇಕು. ಇದು ತಪ್ಪಿದೆ, ಸರಿ ಮಾಡ್ಕೋಬೇಕು. ಇಲ್ಲೂ ಪವರ್ 3, ಇಲ್ಲೂ ಪವರ್ 3 ಅಂದರೆ ಕ್ಯಾನ್ಸಲ್ ಆಗಿಬಿಡುತ್ತೆ, ಎರಡೂ ಕ್ಯಾನ್ಸಲ್ ಆಗಿಬಿಡುತ್ತೆ, ಗೊತ್ತಾಯ್ತಲ್ಲ. ಸೊ ಆದರೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರಬೇಕಾದ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇವಾಗ ಏನು ಮಾಡೋಣ? ಕ್ವೆಶ್ಚನ್ ಮಾರ್ಕ್ ಟು ದ ಪವರ್ ಆಫ್ 3 ಡಿವೈಡೆಡ್ ಬೈ, ಇಲ್ಲಿ ಅಂಶದಲ್ಲಿದೆಯಲ್ಲ ಅದನ್ನು ಈ ಕಡೆ ಈಕ್ವಲಿಂದ ಈ ಕಡೆ ಶಿಫ್ಟ್ ಮಾಡೋಣ. ಆಗೇನಾಗುತ್ತೆ, ಅದು ಛೇದಕ್ಕೆ ಬರುತ್ತೆ. ಕ್ವೆಶ್ಚನ್ ಮಾರ್ಕ್ ಟು ದ ಪವರ್ ಆಫ್ 2 ಅಂತ ಈಕ್ವಲ್ ಟು, ಇಲ್ಲಿ ಛೇದದಲ್ಲಿರೋದನ್ನು ಈಕ್ವಲಿಂದ ಈ ಕಡೆ ಕಳಿಸಿದ್ರೆ ಅದು 4 ಆಗುತ್ತೆ. ಓಕೆ, 4. ಸೊ ಅಲ್ಲಿಗೆ ಇದು 2 ಇಲ್ಲಿ ಕ್ಯಾನ್ಸಲ್ ಆಯಿತು. ಸೊ ಹಾಗಾದರೆ ಕ್ವೆಶ್ಚನ್ ಮಾರ್ಕಲ್ಲಿರೋದು ಯಾವ ನಂಬರ್, ಯಾವ ಸಂಖ್ಯೆ ಅಂತ ಹೇಳಿದ್ರೆ 4. ಉತ್ತರ ಎ 4. ನಮಸ್ತೆ, ಥ್ಯಾಂಕ್ ಯು.